ಲಿಂಗಾಯತ ಧರ್ಮಕ್ಕೆ ಸಿಎಂ ಸಿದ್ದರಾಮಯ್ಯರಿಂದ ಸಂಕಷ್ಟ. ರಂಭಾಪುರಿ ಶ್ರೀಗಳು ಸಿದ್ದರಾಮಯ್ಯ ಯಾವ್ಯಾವ ಸಂದರ್ಭದಲ್ಲಿ ಸಿಎಂ ಆಗಿದ್ದಾರೋ ಆಗ ವೀರಶೈವ ಲಿಂಗಾಯತ ಧರ್ಮಕ್ಕೆ ಆಪತ್ತು ಬಂದಿದೆ. ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆ ವೀರಶೈವ ಲಿಂಗಾಯತ ಧರ್ಮವನ್ನು ಬೇರ್ಪಡಿಸುವ ಪ್ರಯತ್ನ ಮಾಡಿದರು. ಪಂಚಪೀಠಗಳು ಒಮ್ಮತದ ಧ್ವನಿ ಎತ್ತಿದ ಕಾರಣ ಅದನ್ನು ಒಡೆಯಲು ಆಗಲಿಲ್ಲ. ಜಾತಿಗಳ ತುಷ್ಟೀಕರಣ ಮಾಡಿ ಕೆಲವು ಜಾತಿಗಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಇದು ಒಳ್ಳೆಯದಲ್ಲ ಎಂದು ರಂಭಾಪುರಿ ಜಗದ್ಗುರು ಪ್ರಸನ್ನ ರೇಣುಕ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಹೇಳಿದರು. ಲಕ್ಷೇಶ್ವರ ತಾಲೂಕಿನ ಮುಕ್ತಿಮಂದಿರದಲ್ಲಿ ನಡೆದ ಸಭೆಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ ಲಕ್ಷ್ಮೇಶ್ವರ. ಇದೇನುವುದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೋ ಅಂತ ಎಲ್ಲ ಸಂದರ್ಭಗಳಲ್ಲಿ ವೀರಶೈವ ಧರ್ಮಕ್ಕೆ ಆಪತ್ತು ಯಾವಾಗಲೂ ಕೂಡ ತಂದಿದ್ದು ತಾವೆಲ್ಲ ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ವೀರಶೈವ ಧರ್ಮದಿಂದ ಲಿಂಗಾಯತ ಬೇರ್ಪಡಿಸುವಂತ ಪ್ರಯತ್ನ ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ಪಂಚಪೀಠದ ಪರಮಾಚಾರ್ಯರು, ವಿರಕ್ತ ಮೂರ್ತಿಗಳು ಸೇರಿ ಒಮ್ಮತದ ಧ್ವನಿಯನ್ನ ಹುಟ್ಟು ಹಾಕಿ ಅದು ಕೆಲಸ ಆಗಲಾರದಂತೆ ತಡೆ ಹಿಡಿ. ಅದು ತಮಗೆಲ್ಲ ಗೊತ್ತಿದೆ. ಯಾರು ಧರ್ಮಕ್ಕ ಸಂಸ್ಕೃತಿಗೆ ದ್ರೋಹ ಮಾಡಿದ್ರಲ್ಲ ಅವರ ಪರಿಸ್ಥಿತಿ ಏನೇನು ಆಯಿತು, ಯಾರ್ಯಾರು ಕಣ್ಮರೆಯಾಗಿ ಹೋದ್ರು, ಯಾರ್ಯಾರು ನೋವು ಅನುಭವಿಸಬೇಕಾದ ನಮಗೆಲ್ಲ ಗೊತ್ತಿದೆ. ನಾವು ಹೇಳಿ ಇಚ್ಛೆ ಪಡೋದಿಲ್ಲ. ಈಗ ಮತ್ತೆ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಮತ್ತೆ ಈ ಜಾತಿ ಜನಾಂಗದ ಮೇಲೆ ಅಷ್ಟೇ ಅಲ್ಲ, ಒಕ್ಕಲಿಗರ ಜಾತಿ, ಬ್ರಾಹ್ಮಣ ಜಾತಿಯವರ ಬಗ್ಗೆಯೂ ಕೂಡ ಇರಬೇಕಾದಂಥ ಅಭಿಮಾನ, ಗೌರವ ಕಡಿಮೆ ಇರುವುದನ್ನು ಅವರ ಮಾತುಗಳಿಂದ ನಾವು ನೋಡುತ್ತೇವೆ. ಹಾಗಾಗಬಾರದು.